ಕೀರ್ತನೆಗಳು 124ನೇ ಅಧ್ಯಾಯ 6ನೆಯ ವಾಕ್ಯ. ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ. ಈ ವಾಕ್ಯದಲ್ಲಿ ದೇವರ ಸುರಕ್ಷತೆಯ ಕುರಿತಾಗಿ ತಿಳಿಸಿ ಆತನನ್ನು ಕೊಂಡಾಡುತ್ತಾ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾನೆ, ಯೆಹೋವನಿಗೆ ಕೊಂಡಾಟವಾಗಲಿ, ಆತನು ನಮ್ಮನ್ನು ಅವರ ಹಲ್ಲುಗಳಿಗೆ ಕೊಳ್ಳೆ ಕೊಡಲಿಲ್ಲ ಎಂಬುದಾಗಿ. ಅಂದರೆ ನುಂಗುವುದಕ್ಕೆ ಬಂದಂಥವರು, ನಮ್ಮನ್ನು ನಾಶ ಮಾಡೋದಕ್ಕೆ ಬಂದಂಥವರು ಬಲಿಷ್ಠರಾಗಿಯೂ ಬಹಳವಾಗಿಯೂ ಇದ್ದರು. ಆದರೆ ಯೆಹೋವನು ನಮ್ಮನ್ನು ಒಪ್ಪಿಸಿ ಕೊಡದೆ ಹೋದದರ ನಿಮಿತ್ತವಾಗಿಯೇ ಅವ್ರು ನಮ್ಮನ್ನು ನುಂಗಿಬಿಡದೆ ನಾಶ ಮಾಡದೆ ನಾವು ಇಂದಿಗೂ ಕೂಡ ಜೀವಂತವಾಗಿ ಇದ್ದೇವೆ, ಕರ್ತನ ಮಹಿಮೆಗಳಾಗಿ ಜೀವಿಸುತ್ತಾ ಇದ್ದೇವೆಂಬುದಾಗಿ ಹೇಳಿ ದೇವರನ್ನು ಸ್ತುತಿಸಿ ಹಾಡುತ್ತಾ ಇದ್ದಾನೆ. ಇದೇ ಪ್ರಕಾರವಾಗಿ ನಮ್ಮ ಪ್ರತಿಯೊಬ್ಬರ ಜೀವಿತಗಳಲ್ಲಿ ಕೂಡ ನಮ್ಮನ್ನು ನುಂಗುವುದಕ್ಕೆ, ನಮ್ಮನ್ನು ಹರಿದು ಹಾಕುವುದಕ್ಕೆ, ನಮ್ಮನ್ನು ನಾಶ ಮಾಡುವುದಕ್ಕೆ ಅನೇಕ ಕಾರ್ಯಗಳು ಬಂದವು. ನಮಗಿಂತಲೂ ಬಲಿಷ್ಠವಾದಂಥ, ಉನ್ನತವಾದಂಥ, ಆಲೋಚಿಸಿದರೆ ಒಂದು ಕ್ಷಣ ಮಾತ್ರದಲ್ಲಿ ನಮ್ಮನ್ನು ನಾಶ ಮಾಡಬಹುದಾದಂಥ ವಿಷಯಗಳು ನಮಗೆ ವಿರೋಧವಾಗಿ ಬಂದಾಗ ಕೂಡ ಕರ್ತನು ಅಲ್ಲಿ ನಿಂತು ಅವುಗಳಿಗೆ ನಮ್ಮನ್ನು ಒಪ್ಪಿಸಿ ಕೊಡದೆ ಕಾದದ್ದರಿಂದಲೇ ಇಂದಿನವರೆಗೂ ಜೀವಂತವಾಗಿದ್ದೇವೆ, ಕುಟುಂಬ ಸಮೇತವಾಗಿ ದೇವರನ್ನ ಹಿಂಬಾಲಿಸುತ್ತಾ ಇದ್ದೇವೆ. ಇದನ್ನು ನೆನೆಸಿ ನಾವು ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಆತನನ್ನು ಕೊಂಡಾಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ದಾವೀದನ ಜೀವಿತವನ್ನು ನೋಡುವಾಗ ಆರಂಭದಿಂದಲೂ ಸಿಂಹದ ಬಾಯಿಗೆ, ಕರಡಿಯ ಬಾಯಿಗೆ ದೇವರವನನ್ನು ತಪ್ಪಿಸಿದರು. ಅದರ ನಂತರ ಅನೇಕ ಮನುಷ್ಯರು ಅವನಿಗೆ ವಿರೋಧವಾಗಿ ಬಂದು ಸೈನ್ಯ ಸಮೇತವಾಗೆಲ್ಲ ನಿಂತಾಗಲೂ ದೇವರು ದಾವೀದನನ್ನು ಪರಾಂಬರಿಸಿ ಅವನನ್ನು ಕಾದುಕೊಂಡದ್ದರ ನಿಮಿತ್ತವಾಗಿಯೇ ಅವನ ಜೀವವು ಉಳಿದದ್ದು. ಅವನು ಮುಂದುವರೆದು ದೇವರ ಕಾರ್ಯಗಳಲ್ಲಿ ಹರ್ಷಿಸುವುದಕ್ಕೂ ದೇವರ ಸಾಕ್ಷಿಯಾಗಿ ಜೀವಿಸುವುದಕ್ಕೂ ಕಾರಣವಾದದ್ದು. ಇವುಗಳನ್ನು ನೆನೆಸಿಯೇ ದಾವೀದನು ಈ ಒಂದು ಕೀರ್ತನೆಯನ್ನು ಹಾಡುತ್ತಾ ದೇವರಿಗೆ ಮಹಿಮೆಯನ್ನು ಸಲ್ಲಿಸುತ್ತಾ ಇದ್ದಾನೆ. ಇಂತಹ ಒಂದು ಸ್ತುತಿಯು ಈ ದಿವಸ ನಿಮ್ಮ ಜೀವಿತದ ಮೂಲಕವಾಗಿ ಕೂಡ ಹೇಳಲಿ. ದೇವರು ಎಷ್ಟು ಒಳ್ಳೆಯವರಾಗಿದ್ದರು, ಎಲ್ಲ ಕಾರ್ಯಗಳ ಮಧ್ಯದಲ್ಲಿ ಕೂಡ ಆತನು ಎಷ್ಟು ನಂಬಿಗಸ್ತನಾಗಿದ್ದು ನಿಮ್ಮ ಜೀವಿತವನ್ನು ತನ್ನ ಕೃಪೆಯಿಂದ ಆಧರಿಸಿ ಮೇಲಕ್ಕೆತ್ತಿ ಪ್ರತಿ ಹೆಜ್ಜೆಯಲ್ಲಿ ಕೂಡ ಸಂತೋಷಕರವಾಗಿ ನಿಮ್ಮನ್ನು ನಡೆಸಿದನು. ಎಷ್ಟು ವಿಷಯಗಳನ್ನು ಒದಗಿಸಿಕೊಟ್ಟನು, ಎಲ್ಲಿ ಕೂಡ ಆಶಾಭಂಗ ಪಡುವುದಕ್ಕೆ ಬಿಡದೆ ನಿಮ್ಮನ್ನು ಕಾದು ನಡೆಸಿದಂಥ ದೇವರ ಪ್ರೀತಿಯನ್ನು ನೆನೆಸಿ, ಆ ಕೃಪೆಯನ್ನು ನೆನೆಸಿ ಆತನಿಗೆ ಸ್ತೋತ್ರ ಯಜ್ಞಗಳನ್ನು ಸಲ್ಲಿಸುವುದಕ್ಕೆ ಪ್ರಾರಂಭಿಸಿ ಆತನನ್ನು ಕೊಂಡಾಡುವುದಕ್ಕೆ ಆರಂಭಿಸಿ ಕರ್ತನ ಮಹಿಮೆಯು ಇನ್ನೂ ಹೆಚ್ಚಾಗಿ ತೋರ್ಪಡಲಿದೆ. ನಿಮ್ಮನ್ನು ನುಂಗುವುದಕ್ಕೆ ಬರುವಂಥ ದುರ್ವೈರಿಯು ತಾನೇ ಬಿದ್ದು ಹೋಗುತ್ತಾನೆ, ಅವನ ನಾಶನವನ್ನು ನೀವು ಕಣ್ಣಾರೆ ಕಾಣುತ್ತೀರಾ. ಆದ್ದರಿಂದ ಸ್ತುತಿಸುತ್ತಾ ಮುಂದೆ ನಡೆಯುವಾಗಲೇ, ಕೃತಜ್ಞತೆಯುಳ್ಳಂಥ ಜೀವಿತವನ್ನು ಜೀವಿಸುವಾಗಲೇ ಮಹಿಮೆಯನ್ನು ಕಾಣಬಹುದು, ದೇವರ ವಿಶೇಷ ಆಶೀರ್ವಾದಗಳನ್ನು ಅನುಭವಿಸಬಹುದು ಎಂಬುದನ್ನು ತಿಳಿದು ನಿಮಗೆ ಸಮಯ ಸಿಗುವಾಗಲೆಲ್ಲ ಬಾಯಿ ತೆರೆದು ದೇವರಿಗೆ ಸ್ತೋತ್ರ ಮಾಡುತ್ತಾ ಇರಿ. ದೇವರು ನಿಮ್ಮನ್ನು ಮೆಚ್ಚಿ ಇನ್ನೂ ವಿಶೇಷವಾಗಿ ಆಶೀರ್ವದಿಸುವುದನ್ನು ಕಣ್ಣಾರೆ ಕಾಣುತ್ತೀರಾ. ಆ ರೀತಿಯಾಗಿ ದೇವರಿಗೆ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಆತನ ಹೃದಯಕ್ಕೆ ಸಂತೋಷವನ್ನು ಉಂಟು ಮಾಡತಕ್ಕಂಥ ವಿಧೇಯತೆಯಿಂದ, ದೃಢತೆಯಿಂದ, ನಂಬಿಗಸ್ತತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಾವೀದನು ತನ್ನ ಅನುಭವದ ಮೂಲಕವಾಗಿ ನಿನ್ನ ಸ್ತುತಿಸಿ ಹಾಡಿದಂತೆ ನಾವು ಕೂಡ ಅಪ್ಪ ನಮ್ಮ ಜೀವಿತವನ್ನು ಹಿಂತಿರುಗಿ ನೋಡುವಾಗ ಎಷ್ಟೋ ವಿಷಯಗಳು, ಎಷ್ಟೋ ವ್ಯಕ್ತಿಗಳು, ಎಷ್ಟೋ ಕಷ್ಟಗಳು, ಸಮಸ್ಯೆಗಳು ನಮ್ಮನ್ನು ನುಂಗಿಬಿಡಬೇಕೆಂಬುದಾಗಿ, ನಮ್ಮನ್ನು ನಾಶ ಮಾಡಿಬಿಡಬೇಕೆಂಬುದಾಗಿ ಬಂದವು. ಆದರೆ ಅದೆಲ್ಲವುಗಳಿಂದ ಅಪ್ಪ ನೀನು ನಮ್ಮನ್ನು ತಪ್ಪಿಸಿದ್ದರಿಂದಲೇ ಇಂದಿಯೂ ಕೂಡ ಜೀವಂತವಾಗಿದ್ದ ಶತ್ರುವಿನ ಸಕಲ ದುರಾಲೋಚನೆಗಳಿಗೆ ನಮ್ಮನ್ನು ಅಗಲಿಸಿ ಅಪ್ಪ ರಕ್ಷಿಸಿ ಕಾದು ಮುನ್ನಡೆಸುತ್ತಾ ಇರುವಂಥ ದೇವರೇ, ನಿನಗೆ ಅಪ್ಪ ಹೃದಯದ ಅಂತರಾಳದಿಂದ ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾ ಇದ್ದೇವೆ. ನಮ್ಮನ್ನು ಆಶೀರ್ವದಿಸಿ ನಡೆಸುತ್ತಿರುವಂಥ ದೇವರೇ, ನಿನಗೆ ಪೂರ್ಣ ಮಹಿಮೆ ಸಲ್ಲಲಿ ಕರ್ತನೆ. ನಮ್ಮ ಜೀವಿತಗಳನ್ನಪ್ಪ ಇನ್ನೂ ಕೂಡ ನಿನಗೆ ಮೆಚ್ಚುಗೆಯಾಗಿ ನಡೆಸುವುದಕ್ಕೆ ನಮಗೆ ಸಹಾಯ ಮಾಡು. ವಿಶೇಷ ಜ್ಞಾನವನ್ನು, ಪರಿಶುದ್ಧಾತ್ಮನ ನಡೆಸುವಿಕೆ ನಮಗೆ ಅನುಗ್ರಹಿಸು ಕರ್ತನೆ. ನಿನ್ನ ಕೃಪೆಯನ್ನು ಅನುಗ್ರಹಿಸು ರಾಜ. ದಿನವೂ ಹೊಸದಾಗಿ ಅನುಗ್ರಹಿಸಲ್ಪಡುವಂಥ ಕೃಪೆಯಿಂದ ಸಾಧಿಸುವವರಾಗಿ, ಜಯಿಸುವವರಾಗಿ, ನಿನ್ನ ಉದ್ದೇಶಗಳನ್ನು ನೆರವೇರಿಸುವವರಾಗಿ ಅಪ್ಪ ಮುಂದೆ ಸಾಗುವುದಕ್ಕೆ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಹಿಡಿದಿಟ್ಟಿರುವಂಥ ಎಲ್ಲ ಅನಾರೋಗ್ಯದ ಅವಸ್ಥೆಗಳು ನೀಗಿ ಹೋಗಲಿ. ಯೇಸುವಿನ ಬಾಸುಂಡೆಗಳಿಂದ ಗುಣವಾಗಲಿ. ಯೇಸುವಿನ ರಕ್ತವನ್ನು ಪ್ರೋಚಿಸಿ ಪರಿಪೂರ್ಣ ಸೌಖ್ಯವನ್ನು, ಬಿಡುಗಡೆಯನ್ನು ಕಟ್ಟಲೆ ಕೊಡ್ತಾ ಇದ್ದಾನೆ. ಆರೋಗ್ಯ ಉಂಟಾಗಲಿ. ಸ್ತೋತ್ರ ರಾಜ. ಕಟ್ಟುಗಳು ಬಿಚ್ಚಲ್ಪಡಲಿ. ಸೈತಾನ ಹೋರಾಟಗಳು ಅಂತ್ಯವಾಗಲಿ.
ತೊಲಗಿ ಹೋಗು ಸೈತಾನನೇ. ಜೀವಿತಗಳು ಬಿಡುಗಡೆಯನ್ನು ಹೊಂದಲಿ. ಈ ಸಮಯದಲ್ಲೇ ಆರೋಗ್ಯವನ್ನು ಅನುಗ್ರಹಿಸು ಕರ್ತನೆ. ಯೇಸುವೆ, ವಿಶೇಷವಾಗಿ ಘನಪಡಿಸಿ ನಿನ್ನ ಮಕ್ಕಳ ಮೂಲಕವಾಗಿ ಅಪ್ಪ ನಿನ್ನ ನಾಮ ನಿನ್ನ ಮಹಿಮೆ ಪಡಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ನೀನು ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಾನ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.